ಪಾಕಿಸ್ತಾನದ 16 ನಗರಗಳನ್ನು ಗುರಿಯಾಗಿಸಿ ಭಾರತ ನಡೆಸಿರ್ತಕ್ಕಂಥ ದಾಳಿಗೆ ಪತರುಗುಟ್ಟು ಹೋಗ್ತಾ ಇದೆ ಪಾಕಿಸ್ತಾನ. ತಾನು ಮಾಡಿದಂತಹ ಕೆಟ್ಟ ಕೆಲಸಕ್ಕೆ ಈಗ ತಕ್ಕ ಪಾಠವನ್ನ ಪಾಕಿಸ್ತಾನ ಕಲಿತಾ ಇದೆ. ವಿಶ್ವಸಂಸ್ಥೆಯಿಂದ ಈಗ ಪಾಕಿಸ್ತಾನಕ್ಕೆ ತರಾಟೆ. ನಾಗರಿಕರ ಮೇಲಿನ ದಾಳಿ ಖಂಡನೀಯ, ಭಾರತೀಯ ನಾಗರಿಕರ ಮೇಲಿನ ದಾಳಿ ಖಂಡನೀಯ ಅಂತ ಹೇಳಿದೆ. ಭಾರತ ಪಾಕ್ ನಡುವಿನ ಉದ್ವಿಗ್ನ ಸ್ಥಿತಿ ಗಂಭೀರ ವಿಚಾರವಾಗಿದೆ. ಇದಕ್ಕೆ ಕಾರಣ ಪಾಕಿಸ್ತಾನ. ಇದೊಂದು ಪರಮಾಣು ಯುದ್ಧವಾಗಿ ಬದಲಾಗದಿರಲಿ ಅಂತಕ್ಕಂಥ ಕೋರಿಕೆಯನ್ನ ವಿಶ್ವಸಂಸ್ಥೆ ಇಟ್ಟಿದೆ. ಭಾರತ ಪಾಕ್ ನಡುವಿನ ಯುದ್ಧ ಕಾರ್ಮೋಡದ ಬಗ್ಗೆ ವಿಶ್ವಸಂಸ್ಥೆ ಈಗ ಆತಂಕವನ್ನ ವ್ಯಕ್ತಪಡಿಸ್ತಾ ಇದೆ. ಪಾಕಿಸ್ತಾನಕ್ಕೆ ತರಾಟೆ ತಗೊಂಡಿದ್ದಾರೆ, ನಾಗರಿಕರ ಮೇಲೆ ನೀವು ಅಟ್ಯಾಕ್ ಮಾಡಿದ್ದು ತಪ್ಪು ಅಂತ. ಈಗ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದಲ್ಲಿ ಇರತಕ್ಕಂಥ ಉಗ್ರರ ನೆಲೆಗಳನ್ನು ಮಾತ್ರ ಟಾರ್ಗೆಟ್ ಮಾಡಿತ್ತು, ಆದರೆ ನಾಗರಿಕರನ್ನ ಟಾರ್ಗೆಟ್ ಮಾಡಿರಲಿಲ್ಲ. ಪಾಕಿಸ್ತಾನದವರು ನಿರಂತರವಾಗಿ ಪೂಂಚ್ ಮತ್ತು ಉರಿ ಸೆಕ್ಟರ್ನಲ್ಲಿ ಶೆಲ್ಗಳ ದಾಳಿಯ ಮುಖಾಂತರ ನಾಗರಿಕರನ್ನ ಸಾಯಿಸ್ತಾ ಇರ್ತಕ್ಕಂಥದ್ದು ತಪ್ಪದು. ಪಾಕಿಸ್ತಾನದ ಹಮಾಸ್ ಸ್ಟೈಲ್ ಮಿಸೈಲ್ ದಾಳಿಗೆ ಭಾರತ ತಕ್ಕ ಉತ್ತರವನ್ನು ಕೊಟ್ಟಿದೆ. ಏನದು ಹಮಾಸ್ ಸ್ಟೈಲ್ ಅಂತ ನೋಡೋಣ. ಪಾಕಿಸ್ತಾನದ 50ಕ್ಕೂ ಹೆಚ್ಚು ಡ್ರೋನ್ಗಳು, 3 ಫೈಟರ್ ಜೆಟ್ ಅನ್ನು ಹೊಡೆದುರುಳಿಸಿದೆ ಭಾರತ. ಪಾಕ್ದ 16 ನಗರಗಳನ್ನು ಗುರಿಯಾಗಿಸಿಕೊಂಡು ಇಲ್ಲಿ ತನಕ ಪಾಕ್ನ 3 ಜೆಟ್, 100 ಮಿಸೈಲ್, ಡ್ರೋನ್ಗಳು, 50 ಡ್ರೋನ್ಸ್, ಪಾಕ್ನ 5 ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲವನ್ನ ಕೂಡ ಭಾರತ ಸರ್ವನಾಶ ಮಾಡಿದೆ. ಪಾಕಿಸ್ತಾನಕ್ಕೆ ಮ್ಯಾಕ್ಸಿಮಮ್ ಅಂತಂದರೆ 3 ದಿನ ಯುದ್ಧ ಮಾಡೋ ಶಕ್ತಿ ಅಷ್ಟೇ ಇರೋದು. ಏನು ಮಾಡ್ತಾರೆ, ಈಗಾಗಲೇ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನ ಕಳ್ಕೊಂಡಿದ್ದಾರೆ ಅವರು.